ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 5ನೇ ಅಧ್ಯಾಯ ವರ್ಗಗಳು ಮತ್ತು ವರ್ಗಮೂಲಗಳು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವೀಗ ಅಭ್ಯಾಸ 5.3 ದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಏನ್ ಮಾಡೋಣ, ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 5.3 ಒಳಗೆ ಏನೈತಂದ್ರೆ ವರ್ಗಮೂಲಗಳು ಐತಿ. ವರ್ಗಮೂಲಗಳು ಅಂದ್ರೇನು? ಯಾವುದೇ ಸಂಖ್ಯೆಯ ವರ್ಗಮೂಲವು ಯಾವುದೇ ಸಂಖ್ಯೆಯ ವರ್ಗಮೂಲವು ಒಂದು ಸಂಖ್ಯೆಗೆ ಸಮನಾಗಿರ್ತೈತಿ. ಅದು ಯಾವ್ದಾದ್ರೂ ಸಂಖ್ಯೆ ಇರ್ಬೋದು. ಅದೇನಿರ್ತೈತಿ, ಒಂದು ಸಂಖ್ಯೆಗೆ ಏನಾಗಿರ್ತೈತಿ, ಅದು ಸಮವಾಗಿರ್ತೈತಿ. ಅದು ವರ್ಗವಾದಾಗ ಮೂಲ ಸಂಖ್ಯೆಯನ್ನ ನೀಡುತ್ತ. ತಿಳಿಲಿಲ್ಲ ನಿಮ್ಗೇನಾಗ್ಲಿಲ್ಲ, ತಿಳಿಲಿಲ್ಲ. ಯಾಕ? ಯಾವ್ದೋ ಒಂದು ಸಂಖ್ಯೆ ಇರ್ತೈತಿ, ಅದ್ರ ವರ್ಗಮೂಲವು ಒಂದು ಸಂಖ್ಯೆಗೆ ಸಮ ಆಗಿರ್ತೈತಿ. ಅದು ವರ್ಗವಾದಾಗ ಏನಾಗತ್ತ, ಮೂಲ ಸಂಖ್ಯೆಯನ್ನ ನೀಡುತ್ತ. ಉದಾಹರಣೆಗೆ ನೋಡ್ರಿ, ಎಂ ತಗೋರಿ. ಎಂ ಒಂದು ಧನಾತ್ಮಕ ಸಂಖ್ಯೆ. ಎಂ ಏನಿದೆ, ಧನಾತ್ಮಕ ಸಂಖ್ಯೆ. ಈ ಡೆಫಿನಿಷನ್ ಪ್ರಕಾರ ಹೊಕ್ಕೆ ನಾನು ಯಾವ್ದೋ ಒಂದು ಸಂಖ್ಯೆ ಇದೆ, ಯಾವ್ದೋ ಒಂದು ಸಂಖ್ಯೆ ಎಂ ವರ್ಗಮೂಲವು, ಹೌದಾ, ಎಂ ಇಂಟು ಎಂ ಇದೇನಾಗತ್ತ, ರೂಟ್ ಆಫ್ ಎಂ ಸ್ಕ್ವೇರ್ ಆಗುತ್ತ. ರೂಟ್ ಆಫ್ ಎಂ ಸ್ಕ್ವೇರ್. ಈ ಸ್ಕ್ವೇರು ಈ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತ, ಉಳಿತೇನು ಎಂ. ಮೂಲ ಸಂಖ್ಯೆ ಏನಿತ್ತು, ಎಂ ಇತ್ತು. ಅದು ಒಂದು ಸಂಖ್ಯೆಗೆ ಸಮವಾಗಿತ್ತು, ಅಂದ್ರೆ ಎಂ ಇಂಟು ಎಂ ಆತು. ನೆಕ್ಸ್ಟ್ ಅದು ವರ್ಗವಾದಾಗ ಏನ್ ಬಂತು, ನಮ್ಗ ಮೂಲ ಸಂಖ್ಯೆನೆ ದೊರೀತು. ಮೂಲ ಸಂಖ್ಯೆ ಏನು, ಎಂ. ಉದಾಹರಣೆಗೆ ನೋಡ್ರಿ, 2. ಇದ್ರ ವರ್ಗ 4, ಹೌದಾ? 4ರ ವರ್ಗಮೂಲ ಕಂಡಿಡೀರಿ 2. ಮೂಲ ಸಂಖ್ಯೆನ ಬಂತಿಲ್ಲ. ಈ ರೀತಿಯ ಇದಕ್ಕೆ ನಾವೇನಂತೀವಿ, ವರ್ಗಮೂಲ ಅಂತೇವಿ. ಹಾಗಾದ್ರೆ ವರ್ಗಮೂಲದ ಚಿಹ್ನೆ ಇದು ಸ್ಕ್ವೇರ್ ರೂಟ್. ಇದಕ್ಕೇನಂತೇನೋ ಸ್ಕ್ವೇರ್ ರೂಟ್ ಅಂತ ಕರಿತೇವಿ. ತಿಳಿತಾ? ಮೊದಲ ವರ್ಗಮೂಲ ಅಂದ್ರೇನು, ವರ್ಗಮೂಲದ ಚಿಹ್ನೆ ಯಾವುದು, ಇದು. ಇದನ್ನ ನಾವು ಸ್ಕ್ವೇರ್ ರೂಟ್ ಅಂತ ಕರಿತೇವೆ. ಸ್ಕ್ವೇರ್ ಅಂದ್ರೆ ಏನು, ವರ್ಗ. ಇದಕ್ಕ ನಾವು ಸ್ಕ್ವೇರ್ ರೂಟ್ ಅಂತ ಕರಿತೇವೆ. ನೆಕ್ಸ್ಟ್ ಅಭ್ಯಾಸ 5.3 ಒಳಗೆ ಏನೈತಿ ಅಂದ್ರ, ಸಂಖ್ಯೆಗಳ ಮೂಲ ವರ್ಗಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು. ಒಂದು ಸಂಖ್ಯೆ ಐತಿ, ಉದಾಹರಣೆಗೆ 9801, ಹೌದಾ? ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 1. ಏನಿದು, ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 1. ಹಾಗಾದ್ರೆ ವರ್ಗಮೂಲಗಳ ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊರಿ. ವರ್ಗಮೂಲಗಳ ಬಿಡಿ ಸ್ಥಾನ, 1ರ ವರ್ಗವನ್ನ ಕಂಡುಹಿಡ್ಬೇಕು. ಏನಿರ್ಬೋದು ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ? ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿರುವಂತ ಅಂಕಿ 1 ಇರ್ಬೋದು ಅಥವಾ 9 ಇರ್ಬೋದು. ಹೆಂಗ್ ಹೇಳ್ರಿ? 1 ಅಥವಾ 9 ಮಾಡ್ಬೋದಲ್ಲ. 9 ಮಾಡಿದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರ್ತೈತಿ, 1 ಬರ್ತಿಲ್ಲ. ಹಾಗಾಗಿ ಇದ್ರದ್ದು ವರ್ಗಮೂಲ ಏನಿರ್ಬೋದು, ಬಿಡಿ ಸ್ಥಾನದಾಗ 1 ಇರ್ಬೋದು ಅಥವಾ 9 ಇರ್ಬೋದು. ಹಾಗಾದ್ರೆ ಇನ್ನೊಂದ್ ನೋಡ್ರಿ, 99,856 ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 6. ಹಾಗಾದ್ರೆ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಏನಿರ್ಬೋದು, 4 ಇರ್ಬೋದು ಅಥವಾ 6 ಇರ್ಬೋದು. ಹೆಂಗ್ ಹೇಳ್ರಿ? 4 16. 4 16 ಬಿಡಿ ಸ್ಥಾನದಾಗ 6 ಐತೆ, ಹಾಗಾಗಿ 6 ಬರ್ಬೋದು. 6 36 ಬಿಡಿ ಸ್ಥಾನದಲ್ಲಿ ಏನಿದೆ, 6 ಇದೆ. ಹಾಗಾಗಿ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿರುವಂತಹ ಅಂಕಿ 4 ಅಥವಾ 6. ತಿಳಿತಾ? ನೆಕ್ಸ್ಟ್, ಯಾವುದೇ ರೀತಿಯ ಲೆಕ್ಕಾಚಾರ ಮಾಡದೆ ಈ ಕೆಳಗಿನಗಳು ಪೂರ್ಣ ವರ್ಗಗಳಲ್ಲ ಅಂತ ತಿಳಿಸ್ಬೇಕು. ಲೆಕ್ಕ ಮಾಡಂಗಿಲ್ಲ ನೀವು, ಹಾಗೆ ಬಾಯಿಲೆ ಏನು ನೋಡ್ತಾನ ಆನ್ಸರ್ ಹೇಳ್ಬೇಕು, ಇದು ಪೂರ್ಣ ವರ್ಗ ಹೌದು ಅಲ್ಲೋ ಅಂತ. ಹಾಗಾದ್ರೆ ಯಾವ ರೀತಿ ಹೇಳ್ತೀರಿ? ಒಂದ್ ಕಂಡೀಷನ್ ಐತಿ, 0, 4, 0, 1, 4, 5, 6, 9 ಇವು ಬಿಡಿ ಸ್ಥಾನದಲ್ಲಿರುವಂತ ಸಂಖ್ಯೆಗಳು ಪೂರ್ಣ ವರ್ಗಗಳು. ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 1, 4, 5, 6, 9 ಇರ್ತೋ ಆ ಸಂಖ್ಯೆಗಳು ಏನು, ಪೂರ್ಣ ವರ್ಗಗಳು. ಹಾಗಾದ್ರೆ ನೋಡ್ರಿ, ಉದಾಹರಣೆಗೆ 153 ಬಿಡಿ ಸ್ಥಾನದಲ್ಲಿ ಏನೈತಿ, 3 ಐತಿ. ಹಾಗಾದ್ರೆ ಇದು ಪೂರ್ಣ ವರ್ಗ ಅಲ್ಲ. ಇದೇನಲ್ಲ, ಬಿಡಿ ಸ್ಥಾನದಲ್ಲಿ ಏನೈತಿ, 3 ಐತಿ. ಇದು ಪೂರ್ಣ ವರ್ಗಗಳಲ್ಲ. ಇದೇನಲ್ಲ, ಪೂರ್ಣ ವರ್ಗಗಳಲ್ಲ. ತಿಳಿತಾ? ಯಾಕ? ಬಿಡಿ ಸ್ಥಾನದಲ್ಲಿ ಏನಿರ್ಬೇಕು ನಮಗ್, ಬಿಡಿ ಸ್ಥಾನದಲ್ಲಿ 1 ಇರ್ಬೇಕು, 4 ಇರ್ಬೇಕು, 5 ಇರ್ಬೇಕು, 6 ಇರ್ಬೇಕು, 9 ಇರ್ಬೇಕು. ಅದನ್ನು ಬಿಟ್ರೆ 0 ಇರ್ಬೇಕು. ಈ 6 ಸಂಖ್ಯೆಗಳನ್ನ ನೀವು ನಿಮ್ಮ ತಲೆ ಒಳಗೆ ಇಟ್ಕೊಂಡ್ಬಿಡ್ರಿ. ಯಾವ್ಯಾವು? 0, 1, 4, 5, 6, 9. ಈ 6 ಸಂಖ್ಯೆಗಳು ಏನಾರು ಬಿಡಿ ಸ್ಥಾನದಾಗ ಬಂದ್ರ ಮಾತ್ರ ಅದು
ಪೂರ್ಣ ವರ್ಗ, ಬರ್ಲಿಲ್ಲ ಅಂದ್ರ ಪೂರ್ಣ ವರ್ಗ ಅಲ್ಲ. ಇನ್ನೊಂದ್ ನೋಡ್ರಿ 257 ಪಟ್ಟನ ಹೇಳ್ಬೋದು. ಬಿಡಿ ಸ್ಥಾನದಲ್ಲಿ 7 ಐತಿ, ಹಾಗಾದ್ರೆ ಇದು ಪೂರ್ಣ ವರ್ಗ ಅಲ್ಲ. ಇದೇನಲ್ಲ, ಪೂರ್ಣ ವರ್ಗ ಅಲ್ಲ. ಇನ್ನೊಂದ್ ನೋಡ್ರಿ 408 ಬಿಡಿ ಸ್ಥಾನದಲ್ಲಿರುವಂತ ಸಂಖ್ಯೆ 8, ಹಾಗಾದ್ರೆ ಇದು ಏನಲ್ಲ, ಪೂರ್ಣ ವರ್ಗ ಅಲ್ಲ. ತಿಳಿತಾ? ಪೂರ್ಣ ವರ್ಗ ಅಲ್ಲ ಅಂತ ಹೇಳ್ಬೇಕಂದ್ರೆ ಕಂಡೀಷನ್ ಏನಿರ್ಬೇಕು, ಮೇಲ್ಗಡೆ ಇರುವಂತ ಕಂಡೀಷನ್ ಅನ್ನ ಬೈಪಟ್ ಹಾಕ್ರಿ ಅಥವಾ ತಿಳ್ಕೊರಿ. ಮೇನ್ 6 ಸಂಖ್ಯೆಗಳನ್ನ ನೆನಪಿಟ್ಕೊಳೋದು ದೊಡ್ಡದಲ್ಲ, ಆ ಸಂಖ್ಯೆಗಳನ್ನ ಏನ್ ಮಾಡ್ರಿ, ನೆನಪಿಟ್ಕೋರಿ. ನೆಕ್ಸ್ಟ್, ಪುನರಾವರ್ತಿತ ವ್ಯವಕಲನ. ಪುನರಾವರ್ತಿತ ವ್ಯವಕಲನ ವಿಧಾನದ ಮೂಲಕ 100ರ ವರ್ಗಮೂಲಗಳನ್ನ ಕಂಡುಹಿಡಿಬೇಕು. ಎದ್ರದ್ದು 100ರ ವರ್ಗಮೂಲವನ್ನ ಕಂಡುಹಿಡಿಬೇಕು. ಅದು ಏನ್ ಮಾಡ್ಬೇಕು, ಪುನರಾವರ್ತಿತ ವ್ಯವಕಲನ ಮಾಡ್ಬೇಕು. ಇಲ್ಲಿ ನೋಡ್ರಿ, ಪುನರಾವರ್ತಿತ ವ್ಯವಕಲನವನ್ನ ಯಾವ ಬೆಸ ಸಂಖ್ಯೆಗಳಿಂದ ಮಾಡ್ಬೇಕು. ಉದಾಹರಣೆಗೆ ನೋಡ್ರಿ, ಮೊದಲಿಗೆ ನಮ್ಮ ಬೆಸ ಸಂಖ್ಯೆ ಪ್ರಾರಂಭ ಆಗುದು, ಬೆಸ ಸಂಖ್ಯೆ ಪ್ರಾರಂಭ ಆಗುದು ಎಲ್ಲಿಂದ್ರ 1, 3, 5, 7, 9, 11, 13, 15, 17 ಸೋನ್. ಇವೆಲ್ಲವೂ ಕೂಡ ಏನು, ಬೆಸ ಸಂಖ್ಯೆಗಳು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ, ಪುನರಾವರ್ತಿತ ವ್ಯವಕಲನ ಮಾಡ್ಬೇಕಂದ್ರೆ ಬೆಸ ಸಂಖ್ಯೆಗಳನ್ನ ಇದ್ರೊಳಗೆ ಕಳಿಬೇಕು. ಇದ್ರಾಗ ನೀವ್ ಎದರ್ದ ವರ್ಗಮೂಲವನ್ನ ಕಂಡು ಹಿಡಿತಿರ್ತೀರಲ್ಲ ಅದ್ರೊಳಗೆ ಕಳಿಬೇಕು. ನೋಡ್ರಿ, ಉದಾಹರಣೆಗೆ 100 - 1 ಎಷ್ಟು, 100ರಾಗ 1 ಹೋದ್ರ 99. ಈಗ ನೆಕ್ಸ್ಟ್ 100ರಾಗ 1 ಕಳಿದ್ವಿ, 100ರಾಗ 2 ಕಳಿಬೇಕನ? ಇಲ್ಲ, 100ರಾಗ ಏನ್ ಕಳಿಬೇಕು, 1ರ ನಂತರ ಬರುವಂತ ಬೆಸ ಸಂಖ್ಯೆ ಏನು, 3. ಇಲ್ಲಿ ಏನ್ ಆನ್ಸರ್ ಬಂದಿರ್ತೈತಲ್ಲ ಅದ್ರೊಳಗ್ ಮತ್ 3ಅನ್ನ ಕಳಿಬೇಕು. 99ರಾಗ 3 ಹೋದ್ರ 96. ಈಗ ಮತ್ ನೆಕ್ಸ್ಟ್ ಏನ್ ಮಾಡ್ಬೇಕು, 96ರಾಗ 3ಆಗಿಂದ 5, 96ರಾಗ 5 ಹೋದ್ರೆ 91. ನೆಕ್ಸ್ಟ್ 91ರಾಗ ಏನ್ ಕಳಿಬೇಕು, 7 ಕಳಿಬೇಕು. ಯಾಕ 5ಆಗಿಂದ ಬರುವಂತ ಬೆಸ ಸಂಖ್ಯೆ 7. 91ರಾಗ 7 ಹೋದ್ರೆ 84. ಇದನ್ನ ಎಲ್ಲಿ ತನ ಮಾಡ್ಬೇಕು, ಎಂಡಿಗೆ 0 ಬರ್ಬೇಕು, ಅಲ್ಲಿ ತನನು ನಾವು ಮಾಡ್ಬೇಕು. ಹಾಗಾದ್ರೆ 84 ಬಂತು. 84ರಾಗ ನೆಕ್ಸ್ಟ್ ಏನ್ ಕಳಿತೀರಿ, 9 ಕಳೀರಿ, 75. ಹೌದಾ? ನೆಕ್ಸ್ಟ್ 75ರಾಗ 11 ಕಳೀರಿ, 64. 64ರಾಗ ನೆಕ್ಸ್ಟ್ 11ರ ನಂತರ ಬರುವಂತದ್ದು 13. 64ರಾಗ 13 ಹೋದ್ರಿ 51. ಹೌದಾ? 51ರಾಗ ನೆಕ್ಸ್ಟ್ ಏನ್ ಕಳಿತೀರಿ, 13ಆಗಿಂದ 15, 36 ಬಂತು. 51ರಾಗ 15 ಕಳೆದ್ರ 36. ನೆಕ್ಸ್ಟ್ 36ರಾಗ ಏನ್ ಕಳಿತೀರಿ, 17 ಕಳೀರಿ. ಯಪ್ಪ, ಇನ್ನೂ 0 ಬರೋವಲ್ದಲ್ಲೋ ಅಂತೀರನ? ಅದು 0 ಬರುತ್ತಾನ ಏನ್ ಮಾಡ್ರಿ, ಕಳೀರಿ. 36ರಾಗ 17 ಹೋದ್ರ 19. ಈಗ ಬರ್ತೈತ್ ನೋಡ್ರಿ, 17ಆಗಿಂದ ಬರುವಂತ ಬೆಸ ಸಂಖ್ಯೆ ಯಾವ್ದು, 18 ಅಲ್ಲ, 19. ಹೌದಾ? 17, 19. ನೆಕ್ಸ್ಟ್ ಬರುವಂತದ್ದು 21. ಹೌದಾ ಅಲ್ಲೋ? ನೆಕ್ಸ್ಟ್ ನೋಡ್ರಿ, 19ರಾಗ ನಾವೀಗ ಏನ್ ಮಾಡ್ಬೇಕು, 19ಅನ್ನ ಕಳಿಬೇಕು. 19ರಾಗ 19 ಹೋದ್ರೆ 0. ನಮ್ಮ ಸಂಖ್ಯೆ ಏನ್ ಆನ್ಸರ್ ಏನ್ ಬಂತು, 0 ಬಂತು. 0 ಬರೀತನೂ ನಾವೇನ್ ಮಾಡ್ಬೇಕು, ವ್ಯವಕಲನ ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, 1, 2, 3, 4, 5, 6, 7, 8, 9, 10. ಹಾಗಾದ್ರೆ 100ರ ವರ್ಗಮೂಲ ಏನ್ ಹೇಳ್ಬೋದು, ಈಗ ನಾವು 10 ಅಂತ ಹೇಳ್ಬೋದು. 100ರ ವರ್ಗಮೂಲ ಏನು, 10. ತಿಳಿತಾ ಇಲ್ಲೋ? ಹಾಗಾದ್ರೆ ಪುನರಾವರ್ತಿತ ವ್ಯವಕಲನ ಮಾಡ್ಬೇಕಂದ್ರೆ ಮೊದಲು ಬೆಸ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಕಳಿತಾ ಬರ್ಬೇಕು. ನೋಡ್ರಿ, 10 × 10 ಮಾಡ್ರಿ, 10 × 100. ಹೌದೋ ಇಲ್ಲ? ಹಾಗಾದ್ರೆ ಈ ರೀತಿ ಮಾಡ್ಬೇಕು. ತಿಳಿತಾ? ನೆಕ್ಸ್ಟ್, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳನ್ನ ಕಂಡುಹಿಡಿಯಿರಿ. ಯಾವ ರೀತಿ ಅಂದ್ರ, ಅವಿಭಾಜ್ಯ ಅಪವರ್ತನ ನಿಮ್ಗೆಲ್ಲಾ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅನ್ನೋದು, ತನ್ನಿಂದ ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಅಂದ್ರ ಅಪವರ್ತನ 1 ಮತ್ತ ಅದೇ ಸಂಖ್ಯೆ ಇರ್ಬೇಕು. ಯಾವ ಸಂಖ್ಯೆ ಇರ್ತೈತಲ್ಲ ಆ ಸಂಖ್ಯೆ ಇದ್ರೆ ಮಾತ್ರ ಅವುಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಒಂದು ಲೆಕ್ಕವನ್ನ ತಗೊಂಡ 729. ಇದ್ರದ್ದು ಏನ್ ಮಾಡ್ಬೇಕು ನಾವೀಗ, ಅವಿಭಾಜ್ಯ ಅಪವರ್ತನದಿಂದ ವರ್ಗಮೂಲವನ್ನ ಕಂಡು ಹಿಡಿಬೇಕು. 2ಅನ್ನ ತಗೋಬೇಕಂದ್ರೆ ಇಲ್ಲಿ ಸಮ ಸಂಖ್ಯೆ ಇಲ್ಲ, ಹಾಗಾಗಿ ನಾ ಏನ್ ಮಾಡ್ತೀನಿ, 3ಅನ್ನ ತಗೊಂತೀನಿ. ಹೌದಾ? 3 7 6, 3 9 12, 3 3. ನೆಕ್ಸ್ಟ್ 3 8 24, 3 1, 3 7 6, 3 7 21, 3 9 27, 3 3, 3 1.
ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ವರ್ಗ ಕಂಡುಹಿಡಿಯತ್ತೇವೆ. ವರ್ಗ ಕಂಡುಹಿಡಿಬೇಕಂದ್ರೆ ಇವನ್ ಎಷ್ಟು ಬರ್ಕೋರಿ, 3 ಇಂಟು ಎಷ್ಟು ಮೂರುಗಳದಾವಲ್ಲ ಅವನಷ್ಟು ಬರ್ಕೋರಿ. ಆ ಮೂರುಗಳನ್ನು ಸಮವಾಗಿರ್ಬೇಕು. ಈ ಎರಡರದೊಂದು ಈ ರೀತಿಯಾಗಿ ಸಮ ಇರ್ಬೇಕು. ಈ ಎರಡರ ಬದಲು ನಾ ಏನ್ ಮಾಡ್ತೇನೆ, ಒಂದ ತಗೊಂತೇನೆ. ಹೌದಾ? ಮತ್ ಇಲ್ಲಿ ಹೊಡ್ಕೊಂತ ಕುಂದ್ರಬೇಡ್ರಿ. ಮೇಲ್ಗಡೆ ಅಷ್ಟೇ ಏನ್ ಮಾಡ್ಬೇಕು ನಾವು, ವರ್ಗ ಎರಡನ್ನ ಎರಡರಾಗ ಒಂದು ತಗೋಬೇಕು. 3 3 9 9 3 27. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 729 ವರ್ಗಮೂಲ ಎಷ್ಟು, 27. ತಿಳಿತಾ? ಯಾವ ರೀತಿ ಮಾಡ್ಬೇಕಂದ್ರೆ ಅದ್ರಲ್ಲಿ ಏನು, ಇವು ಸಮವಾಗಿ ಬರ್ಬೇಕು. ಈ ಎರಡೆರಡರ ಜೋಡಿಗಳು ಬಂದ್ರೆ ಮಾತ್ರ ಇಲ್ಲಿ ಏನಾಗುತ್ತೆ, ನಮ್ಗ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನ ಕಂಡುಹಿಡಿಯಕ್ ಬರುತ್ತೆ. ಇನ್ನೊಂದ್ ನೋಡ್ರಿ, 400 2 2 0. ಹೌದಾ? 2 2 1 ಮತ್ತೆ 2 ತಗೊಂತೇನಿ. 2 5 10 0. 2 25 50. ನೆಕ್ಸ್ಟ್ ಏನ್ ಮಾಡ್ತೇನಿ, 5 ತಗೊಂತೀನಿ. ಯಾಕ 5 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. 5 5 25 5 1. ಇವಾಗ ಏನ್ ಮಾಡ್ರಿ, ಎಷ್ಟು ಸಂಖ್ಯೆಗಳನ್ನ ಬರ್ಕೋರಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಇಂಟು 5. ಹೌದಾ? ಇಲ್ಲಿ ನೋಡ್ರಿ, ಇದರದೊಂದು ಈಗೇನ್ ನೋಡಿತು, 2 ಇಂಟು 2 ಇಂಟು 5 2 4 4 5 20. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 400 ಇದ್ರ ಆನ್ಸರ್ ಏನಪ್ಪಾ, 20. ತಿಳಿತಾ? 20 20 400. ಈ ರೀತಿಯಾಗಿ ನಾವು ಅಪವರ್ತನ ವಿಧಾನದಿಂದ ಏನ್ ಮಾಡ್ಬೋದು, ವರ್ಗಮೂಲವನ್ನ ಕಂಡುಹಿಡಿಬಹುದು. ವಿಡಿಯೋನ ಪಾಸ್ ಮಾಡ್ರಿ. ಇಲ್ಲಿ ನಾ ಕೊಟ್ಟಿರುವಂತ ಲೆಕ್ಕಗಳನ್ನ ಮಾಡ್ರಿ. 1764. ನೆಕ್ಸ್ಟ್ ಎರಡನೇ ಲೆಕ್ಕ 4096. ಈ ಎರಡೂ ಲೆಕ್ಕಗಳನ್ನ ಮಾಡ್ರಿ, ಆನ್ಸರ್ ಅನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ 5ನೇದು, ಕೆಳಗಿನ ಸಂಖ್ಯೆಗಳನ್ನ ಪೂರ್ಣ ವರ್ಗ ಸಂಖ್ಯೆಗಳನ್ನಾಗಿ ಮಾಡಲು, ಕೆಳಗಿರುವಂತ ಸಂಖ್ಯೆಗಳನ್ನ ಪೂರ್ಣ ವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸ್ಬೇಕು. ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಕೊಟ್ಟಿರುವುದಿಲ್ಲ, ಅವರು ಪೂರ್ಣ ವರ್ಗ ಸಂಖ್ಯೆನ ಕೊಟ್ಟಿರುವುದಿಲ್ಲ. ಅದನ್ನು ಪೂರ್ಣ ವರ್ಗ ಸಂಖ್ಯೆ ಮಾಡ್ಬೇಕಂದ್ರ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅನ್ನೋದನ್ನ ನಾವೇನ್ ಮಾಡ್ಬೇಕಿಲ್ಲಿ, ಕಂಡು ಹಿಡಿಬೇಕು. ಅದರ ನಂತರ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನ ಕಂಡು ಹಿಡಿಬೇಕು. ಏನ್ ಒಂದ್ ಆನ್ಸರ್ ಸಿಕ್ಕಿರ್ತೈತಲ್ಲ, ಅದ್ರದ್ದು ವರ್ಗಮೂಲವನ್ನ ಕಂಡು ಹಿಡಿಬೇಕು. ನೋಡ್ರಿ ಯಾವ ರೀತಿ ಅಂದ್ರೆ, ಮೊದಲೇ ಫಸ್ಟ್ 252 ತಗೋಣ. ಮೊದಲು ಏನ್ ಮಾಡೋಣ್ರಿ, 252 ತಗೋಣ್ರಿ. ಇದನ್ನ ನೋಡ್ರಿ, 252. ಇಲ್ಲಿ 2 ಸಮ ಸಂಖ್ಯೆ ಐತಿ. 2 1 2 2 2 6. ನೆಕ್ಸ್ಟ್ 2 6 12 2 3 6 3 3 2 3 1 3 7. ಹೌದಾ? ಈಗ 7 ಅಷ್ಟ ಉಳಿತು. ಮತ್ತದನ್ನ ಇಲ್ಲಿ ಜೋಡಿಗಳು ಏನಾಗಲ್ಲ, ಇದೊಂದು 2 ಇದೊಂದು, ಈ ರೀತಿಯಾಗಿ ಸಿಗುತ್ತೆ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೋದು, ಇದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡ್ಬೇಕಂದ್ರೆ ಎಷ್ಟರಲ್ಲಿ ಗುಣಿಸ್ಬೇಕು ನಾವು, ಗುಣಿಸಬೇಕಾದ ಸಂಖ್ಯೆ ಏನಂತ ಹೇಳ್ಬೋದು, ಈಗ ನಾವು 7 ಗುಣಿಸಬೇಕಾದ ಸಂಖ್ಯೆ 7 ಅಂತ ಹೇಳ್ಬೋದು. ಹೌದಾ? ಯಾಕ ಇನ್ನೊಂದು 7 ಬಂದ್ರೆ ಇಲ್ಲಿ ಏನಾಗುತ್ತೆ, ಇದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಆದ್ರೆ ಇಲ್ಲಿ ಇನ್ನೊಂದು 7 ಇಲ್ಲ, ಅದಕ್ಕೆ ಇದು ಪೂರ್ಣ ವರ್ಗ ಸಂಖ್ಯೆ ಆಗೋದಿಲ್ಲ. ಹಾಗಾದ್ರೆ ಈಗ 252 ಐತಿ. ಈ 252ಕ್ಕೆ ನಾವ್ ಏನ್ ಮಾಡ್ಬಿಡುನು, ಈಗ ಇಷ್ಟೊತ್ತನ ಇಲ್ಲಿ ಮಾಡಿದಂತ ಲೆಕ್ಕ ಇಲ್ಲಿ ತನ ಅಷ್ಟ. ಅದು ಗುಣಿಸಬೇಕಾದ ಸಂಖ್ಯೆನ ಕಂಡು ಹಿಡೀರಿ ಅಂದ್ರೆ ಕಂಡು ಹಿಡಿದ್ವಿ, ಅದು ಯಾವ್ದು, 7. ಹಾಗಾದ್ರೆ ಪಡೆದ ವರ್ಗ ಸಂಖ್ಯೆ ವರ್ಗಮೂಲವನ್ನ ಕಂಡು ಹಿಡಿಬೇಕಲ್ಲ ನಾವು. ಹಾಗಾದ್ರೆ 752ಕ್ಕೆ ಏನ್ ಮಾಡೋಣ್ರಿಪ್ಪ, 7ರಲ್ಲಿ ಗುಣಿಸೋಣ. 752 ಇಂಟು 7 ಎಷ್ಟು ಬರ್ತಾ, 1764 ಬರ್ತಾ. 1764 ಬರ್ತಾ. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 1764. ಮತ್ತೇನ್ ಮಾಡ್ರಿ, ವಿಡಿಯೋನ ಪಾಸ್ ಮಾಡ್ರಿ, ಒಂದ್ ಹಾಳಿ ತಗೋರಿ, ರಫ್ ಪೇಪರ್ ಅನ್ನ ತಗೊಂಡು 1764 ವರ್ಗಮೂಲ ವಿಧಾನದಿಂದ ವರ್ಗಮೂಲವನ್ನ ಕಂಡು ಹಿಡೀರಿ. ಎಷ್ಟು ಬರ್ತ, 42 ಬರ್ತ. ತಿಳಿತಾ? ಎಷ್ಟು ಬರ್ತ, 42 ಬರ್ತ. ಇನ್ನೊಂದ್ ನೋಡ್ರಿ, 180 ಕಂಡು ಹಿಡೇನ್ರಿ.
180. 180 ಎರಡರಲ್ಲೇ ತೋಣನ 2 9 18 0 2 4 2 5 45 ಎಳೆ 90 ಹೌದಿಲ್ಲ 3 ತೋಣನ್ರಿ 3 15 3 45 3 5 15. ಹಾಗಾದ್ರೆ 5 ಒಂದ ಉಳಿತು. ಗುಣಿಸಬೇಕಾದಂತ ಸಂಖ್ಯೆ ಎಷ್ಟು 5. ಹೌದಾ? ಹಾಗಾದ್ರೆ ಈಗ ನೆಕ್ಸ್ಟ್ ಅದೇ ಸ್ಟೆಪ್ ಕಂಟಿನ್ಯೂ ಮಾಡ್ಬೇಕು. 180 ಇಂಟು 5 18 90 0 900 185 900. ಹಾಗಾದ್ರೆ ಸ್ಕ್ವೇರ್ ರೂಟ್ ಆಫ್ 900 ಇಸ್ ಈಕ್ವಲ್ ಟು 30. ಹೌದಿಲ್ರಿ? ತಿಳಿದ ಯಾವ ರೀತಿ ಮಾಡ್ಬೇಕನ್ನೋದನ್ನ ಮೊದಲಿಗೆ ಅಪವರ್ತನ ವಿಧಾನದಿಂದ ಸಂಖ್ಯೆಗಳನ್ನ ಭಾಗಿಸ್ಕೊಂತ ಬರ್ರಿ. ಲಾಸ್ಟಿಗೆ ಒಂದು ಸಂಖ್ಯೆ ಉಳಿತೈತಿ. ಆ ಸಂಖ್ಯೆನ ಏನಿಲ್ಲ ಗುಣಿಸಬೇಕಾದಂತ ಸಂಖ್ಯೆ ಅದು. ಆ ಸಂಖ್ಯೆಯಲ್ಲಿ ಅದನ್ನ ನಾವು ಗುಣಿಸಿದ್ರೆ ಏನಾಗುತ್ತೆ? ಈಗ ಅದು ಪೂರ್ಣವರ್ಗ ಸಂಖ್ಯೆ ಆಗತ್ತ. ನೆಕ್ಸ್ಟ್ ಅದನ್ನ ಏನ್ ಮಾಡ್ರಿ, ಮೇಲ್ ಕೊಟ್ಟಿರುವಂತ ಪ್ರಶ್ನೆಗೆ ಅದನ್ನ ಗುಣಿಸ್ರಿ. ಅವಾಗ ನಿಮ್ಗೆ ಏನ್ ಸಿಗುತ್ತೆ? ಒಂದು ಪೂರ್ಣವರ್ಗ ಸಂಖ್ಯೆ ಸಿಗುತ್ತ. ನೆಕ್ಸ್ಟ್ ಕೆಳಗಿನ 6ನೇ ಪ್ರಶ್ನೆ ಏನೈತೆ ಅಂದ್ರ, ಕೆಳಗಿನ ಪ್ರತಿಯೊಂದು ಸಂಖ್ಯೆಯನ್ನು ಪೂರ್ಣವರ್ಗ ಸಂಖ್ಯೆಯನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು? ಹಿಂದಿನ 5ನೇ ಪ್ರಶ್ನೆ ಏನಿತ್ತು ನಮ್ದು ಸೇಮ್ ಪ್ರಶ್ನೆ, ಆದ್ರೆ ಅದನ್ನ ಪೂರ್ಣವರ್ಗ ಸಂಖ್ಯೆಯನ್ನು ಮಾಡಕ್ಕೆ ಏನ್ ಮಾಡ್ಬೇಕಾಗಿತ್ತು? ನಾವು ಗುಣಿಸ್ಬೇಕಾಗಿತ್ತು. ಆದ್ರೆ ಈ ಪ್ರಶ್ನೆ ಒಳಗೆ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಹಾಗಾದ್ರೆ ಆ ಭಾಗಿಸ್ಬೇಕಾದಂತ ಸಂಖ್ಯೆಯನ್ನ ನಾವು ಫಸ್ಟಿಗೆ ಏನ್ ಮಾಡ್ಬೇಕಪ್ಪ? ಕಂಡು ಹಿಡಿಬೇಕು. ನಂತರ ಅದ ಸಂಖ್ಯೆಗೆ ನಾವು ವರ್ಗಮೂಲವನ್ನ ಕಂಡು ಹಿಡಿಬೇಕು. ಸೇಮ್ ಪ್ರೊಸೀಜರ್ 5ನೇ ಲೆಕ್ಕದ ಹೆಂಗ್ ಮಾಡಿದ್ರಲ್ಲ ಹಂಗ ಮಾಡ್ಬೇಕು. ಆದ್ಮೇಲೆ ಭಾಗಿಸ್ಬೇಕು. ಉದಾಹರಣೆಗೆ ನೋಡ್ರಿ 252. ಹೌದಾ? 252 ತಗೊಂತೀನಿ. 2 2 1 2 2 2 6 2 6 12 2 3. ನೆಕ್ಸ್ಟ್ 3 ತಗೊಂತೀನಿ. 3 2 6 3 1 3 3 7 21. ಇಲ್ಲಿ ನೋಡ್ರಿ 2 2 3 3 2 ಜೋಡಿಗಳು ಸಿಕ್ಕು. ಹಾಗಾದ್ರೆ ಭಾಗಿಸಬೇಕಾದಂತ ಸಂಖ್ಯೆ ಯಾವ್ದು ಹೇಳ್ರಿ ನೋಡೋಣ. ಭಾಗಿಸಬೇಕಾದಂತ ಸಂಖ್ಯೆ 7. ಏನಿಲ್ಲ, ಒಂದ್ ಸಿಂಗಲ್ ಡಿಜಿಟ್ ಒಂದ ಸಂಖ್ಯೆ ಉಳಿತೈತಲ್ಲ ಅದರಿಂದ ನಾವ್ ಏನ್ ಮಾಡ್ಬೇಕು? ಅದನ್ನ ಭಾಗಿಸ್ಬೇಕು. ಈಗ ನೋಡ್ರಿ, ಮೊದಲು ಪಡೆದಂತ ಸಂಖ್ಯೆ ವರ್ಗಮೂಲವನ್ನ ಕಂಡು ಹಿಡಿಬೇಕಲ್ಲ ನಾವು. ಹಾಗಾದ್ರೆ 252 ಈ 7ರಿಂದ ನಾವ್ ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಅಂದ್ರ ನಮ್ಗ ವರ್ಗಮೂಲ ಪಡೆದ ವರ್ಗ ಸಂಖ್ಯೆ ಸಿಗುತ್ತೆ. 7 3 21 4 ಉಳಿತು. 7 6 42 36 ಏನಿಲ್ಲ ವರ್ಗ ಸಂಖ್ಯೆ. ವರ್ಗ ಸಂಖ್ಯೆ ಏನ್ ಪೈಲೆ 36. ತಿಳಿತಾ? ಮೊದಲಿಗೆ ಇಲ್ಲಿನೂ ಕೂಡ ಅಪವರ್ತನ ವಿಧಾನದಿಂದ ಏನ್ ಮಾಡ್ರಿ? ಭಾಗಿಸ್ಕೊಂತ ಬರ್ರಿ. ನೆಕ್ಸ್ಟ್ ಲಾಸ್ಟ್ ಏನ್ ಒಂದ್ ಸಿಂಗಲ್ ಸಂಖ್ಯೆ ಉಳಿತೈತಲ್ಲ ಅದ ಭಾಗಿಸ್ಬೇಕಂತ ಸಂಖ್ಯೆ. ಆ ಕೊಟ್ಟಂತ ಪ್ರಶ್ನೆ ಏನ್ ಮಾಡ್ರಿ? ಇಲ್ಲಿ ಏನ್ ಉಳಿದಿರ್ತೈತಲ್ಲ, ಈಗ 7 ಉಳಿದೈತಲ್ಲ, ಆ 7ರಿಂದ ಏನ್ ಮಾಡ್ರಿ? ಭಾಗಿಸ್ರಿ. ಇನ್ನೊಂದ್ ಲೆಕ್ಕವನ್ನ ತಗೊಳೋಣ. 36 ತಗೊಳನ್ರಿ. ಏನ 2925 ತಗೊಳನ್ರಿ. 2925 ತಗೊಳನ್ರಿ. ಹಾಗಾದ್ರೆ ಈ 2925 ಏನ್ ಮಾಡ್ಬೇಕು? ನಾವು ಭಾಗಿಸ್ತಾ ಹೋಗ್ಬೇಕು. ಮತ್ತ 5 5 25. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 4 ಉಳಿತು. 5 8 40 5 5 25. ನೆಕ್ಸ್ಟ್ 5 ತಗೊಳನ್ರಿ. 5 1 5 1 5 1 5 1 5 7. ಹೌದಾ? 3 3 3 9 3 9 27. 3 3 1 3 3. ಹಾಗಾದ್ರೆ ಭಾಗಿಸ್ಬೇಕಾದಂತ ಸಂಖ್ಯೆ ಎಷ್ಟು? 13. ನಾವಿಲ್ಲಿ ಭಾಗಿಸ್ಬೇಕಾದಂತ ಸಂಖ್ಯೆ 13. ಹೌದಾ? ಹಾಗಾದ್ರೆ ಈಗ 2925 2925 ಇದನ್ನೇನ್ ಮಾಡೋಣ? 13 ಭಾಗಿಸೋಣ್ರಿ. ಎಷ್ಟು ಬರ್ತ? 225 ಬರ್ತ. ಈಗ ಈ 225 ವರ್ಗಮೂಲ ಕಂಡು ಹಿಡಿಬೇಕಲ್ಲ. 225 ವರ್ಗಮೂಲವನ್ನು ಹೆಂಗ್ ಕಂಡು ಹಿಡಿತೀವಿ? 225 ತಗೋರಿ. 3 7 21 3 5 15 3 25 25 3 75 5 5 5 1. ಹೌದಾ? ಈ 3 ಈ 3 ಅಂದ್ರೆ ಇಲ್ಲೊಂದ್ 3 5 5 3 15. ತಿಳಿತಾ?
ಸ್ಕ್ವೇರ್ ರೂಟ್ ಆಫ್ 225 ಇಸ್ ಈಕ್ವಲ್ ಟು 15 ಬರಿಬಹುದು. ಹಾಗಾದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 36 ಎಷ್ಟು ಬರ್ತೀರಿ? 6 ಬರ್ತೀವಿ. 6 36, 15 15 225. ಈ ರೀತಿಯಾಗಿ ನಾವು ಆನ್ಸರ್ ಅನ್ನ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಮೊದಲ ಅಪವರ್ತಿಸ್ರಿ, ಆಮ್ಯಾಗ ಭಾಗಿಸ್ಬೇಕಾದಂತ ಸಂಖ್ಯೆ ಸಿಗುತ್ತ. ನಂತರ ಏನ್ ಮೇಲ್ ಪ್ರಶ್ನೆ ಇರ್ತಲ್ಲ, ಏನ್ ಅಪವರ್ತನ ವಿಧಾನದಿಂದ ಭಾಗಿಸಿರ್ತಿರ್ತಲ್ಲ, ಆ ಸಂಖ್ಯೆಕ ಭಾಗಿಸ್ಬೇಕಾದಂತ ಸಂಖ್ಯೆಯಿಂದ ಭಾಗಿಸ್ರಿ. ಅದೇನ್ ಆನ್ಸರ್ ಬರ್ತಲ್ಲ ಅದ್ರ ವರ್ಗಮೂಲವನ್ನ ಕಂಡುಹಿಡಿಯಿರಿ. ನೆಕ್ಸ್ಟ್ 7ನೇ ಪ್ರಶ್ನೆ. ಒಂದು ಉದ್ಯಾನವನದಲ್ಲಿ 2025 ಸಸಿಗಳನ್ನ, ಎಷ್ಟು? 2025 ಸಸಿಗಳನ್ನ ಏನ್ ಮಾಡಿದ್ರು? ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿವೆಯೋ ಅಷ್ಟೇ ಸಸಿಗಳನ್ನ ಪ್ರತಿಯೊಂದು ಅಡ್ಡ ಸಾಲಿನಲ್ಲಿ ಇರುವಂತೆ ನೆಡಬೇಕು. ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿರ್ತೈತಲ್ಲ ಅಷ್ಟ ಸಸಿಗಳನ್ನ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಅಡ್ಡ ಸಾಲಿನಲ್ಲಿಯೂ ನೆಡಬೇಕು. ನೆಡ್ಬೇಕಂದ್ರೆ ಏನೋ ಅವ್ನ ಹಚ್ಚಬೇಕು ಗಿಡನ. ಎಲ್ಲೇ? ಉದ್ಯಾನವನದಲ್ಲಿ. ಮತ್ತಿದ್ ಗಿಡ ಕೇಳ್ಬೇಡ್ರಿ, ಅಲ್ಲಿ ಏನ್ ಮಾಡ್ಬೇಕು? ನಾವು ಸಸಿಗಳನ್ನ ನೆಡಬೇಕು. ಎಷ್ಟು? ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟಿರ್ತಲ್ಲ ಅಷ್ಟ ಸಸಿಗಳನ್ನ ನಾವೇನ್ ಮಾಡ್ಬೇಕು? ನೆಡಬೇಕು. ಹಾಗಾದ್ರೆ ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಪ್ರತಿಯೊಂದು ಅಡ್ಡ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆಗಳನ್ನ ಕಂಡುಹಿಡಬೇಕು. ಹಾಗಾದ್ರೆ ಅಡ್ಡ ಸಾಲುಗಳು ಎಷ್ಟದಾವು? ಆ ಅಡ್ಡ ಸಾಲಿನಾಗ ಸಸಿಗಳು ಎಷ್ಟದಾವು? ಮೊದಲ ನಮ್ಗೆ ಏನೈತಿ? ಅಡ್ಡ ಸಾಲುಗಳು ಎಷ್ಟಿರ್ತಾವು ಅಷ್ಟ ಸಸಿಗಳನ್ನ ನೆಡ್ಬೇಕು. ಈಗ ಉದಾಹರಣೆಗೆ 8 ಅಡ್ಡ ಸಾಲ ಅದಾವ ಅಂದ್ರ ಪ್ರತಿಯೊಂದು ಅಡ್ಡ ಸಾಲಿನಾಗೂ ಎಷ್ಟೆಷ್ಟು ಇರ್ಬೇಕು? 8 ಸಸಿಗಳನ್ನ ನಾವೇನ್ ಮಾಡ್ಬೇಕು? ನೆಡಬೇಕು. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ್ರಿ ನಾವು? 2025 ತಗೊಂಡ್ರಿ ಫಸ್ಟಿಗೆ. 2025 ಇವೇನಿವ? ಸಸಿಗಳಿವು, ನೆಡುವಂತ ಸಸಿಗಳು. ಹಾಗಾದ್ರೆ ನೋಡ್ರಿ, 5 ನಕಲೆ 20, 5 ಇಲ್ಲೇ 25, 5 ಎಂಟ್ಲೆ 40, 5 ಒಂದ್ಲೆ. ನೆಕ್ಸ್ಟ್ 3, 3 ಏಳೆ 6, 3 ಏಳೆ 21, 3 3 9 27 ಮತ್ತು 3 ತಗೊಂತೀನಿ. 3 3 9, 3 1. ಈ ರೀತಿಯಾಗಿಂದ ಈಗ ಏನ್ ಮಾಡೋಣ್ರಿ ಇದನ್ನ? ರೂಟ್ ಆಫ್ 2025. ಹೌದಾ? ಇಲ್ಲೇನ್ ಆನ್ಸರ್ ಬಂದೈತಲ್ಲ, ನಿಮ್ಮ ಅಷ್ಟು ಆನ್ಸರ್ ಅನ್ನು ಬರ್ಕೋರಿ. ಯಾವ್ದು? 5 ಇಂಟು 5 ಇಂಟು 3 ಇಂಟು 3 ಇಂಟು 3 ಇಂಟು 3. ಇವಾಗ ಏನ್ ಮಾಡ್ತೀವಿ? 5 25 ಕಂಡು ಹಿಡಿದ್ರು ರೂಟ್. ಈಗ ನೋಡ್ರಿ, ರೂಟ್ 25 ವ್ಯಾಲ್ಯೂ ಏನಪ್ಪಾ? 5. ಅದ್ರ ಬದ್ಲಿ 5 ಇಂಟು 5 ಇರ್ತೈತೆ, ಇದ್ರ ಬದ್ಲಿ 1 ತಕೊಂಡ್ಬಿಡ್ರಿ. ಹಂಗ ಇಲ್ಲಿನೂ ಕೂಡ ಏನ್ ಮಾಡೋಣ್ರಿ? ಈ 5 ಬದ್ಲಿ 1, 3 3 5 3 15, 15 3 45. ಹೌದಾ? 2025